ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದು ಗಂಜಿ ಕಾಯಿಸ್ಕೊತಿದ್ದೆ ಕುಡಿಯೋಕ್ಕೆ ಅಂತ. ಸೊ ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯಿಸ್ತಿದ್ದೆ. ಸೊ ಹಾಗೆ ನಾವು ಅಷ್ಟು ದಿನದಿಂದ ಬಂದಿರೋ ಬೆಣ್ಣೆನ ಸ್ಟೋರ್ ಮಾಡಿಟ್ಟಿದ್ದೀವಿ ತುಪ್ಪ ಕಾಯಿಸ್ಬೇಕು ಅಂತ. ಸೊ ನಾಳೆ ತುಪ್ಪ ಕಾಯಿಸ್ತೀವಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಅಮ್ಮ ಅವರು ಈರುಳ್ಳಿ ಎಲ್ಲ ಬೆಳೆದಿದ್ರು. ಸೊ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣ ಈರುಳ್ಳಿ. 9 ಪಾತಿಗೆ ಸಣ್ಣ ಈರುಳ್ಳಿ ಹಾಕಿದ್ವಿ. ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಈ ಟೈಮ್ ಆದಮೇಲೆ ಬರುತ್ತೆ. ಸೊ ಇದು ಬೆಂಡೆಕಾಯಿ, ಹಾಗೆ ಇದೆಲ್ಲ ಈರುಳ್ಳಿ. 1 ಪಾತಿಗೆ ಬೆಂಡೆಕಾಯಿ ಹಾಕಿದ್ದೀವಿ ಇದು, ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ಈರುಳ್ಳಿ ಹಾಕಿದ್ದೀವಿ. ಸೊ ನಂತರ ಮನೆಗೆ ಬಂದೆ, ಗಂಜಿ ಆರಿತ್ತು. ಸೊ ಗಂಜಿ ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಮನೇಲಿ ಟೀ ಕೇಳಿದ್ರು ಅಂತ ಟೀ ಮಾಡೋಕ್ಕೆ ಬಂದೆ. ಟೀ ಎಲ್ಲ ರೆಡಿ ಆಯಿತು, ಟೀ ಕುಡಿದ್ವಿ. ಸೊ ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಅಪ್ಪ, ಮಹೇಶ್ ಅಂಕಲ್, ನನ್ನ ಚಿಕ್ಕಪ್ಪ ಬಂದಿದ್ದರು. ಹಾಗೆ ಅದಾದಮೇಲೆ ಹೋಗಿ ನಾನು ಬೆಡ್ ರೆಡಿ ಮಾಡಿಕೊಂಡೆ. ಆ್ಯಂಡ್ ಸ್ನಾನ ಮಾಡಬೇಕು ಅಂತ, ಸ್ನಾನಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ ಎಲ್ಲ. ಸೊ ದೇವಸ್ಥಾನಕ್ಕೆ ಹಾಕೊಂಡೋಗಿದ್ದು ಮೇಲೆ ಇದೆ. ಸೊ ಇವಾಗ ಬಟ್ಟೆ ತೊಗೊಂಡು ಸ್ನಾನಕ್ಕೆ ಅಂತ ಹೊರಟೆ. ಸ್ನಾನ ಎಲ್ಲ ಮುಗಿಸ್ಕೊಬಂದು ದೇವ್ರ ಮನೆ ರೆಡಿ ಮಾಡ್ಕೊತಿದ್ದೆ ಪೂಜೆ ಮಾಡೋಕ್ಕೆ, ಹೂವೆಲ್ಲ ಮುಡಿಸಿ. ಸೊ ದೇವ್ರ ಮನೆ ಫೈನಲ್ ಲುಕ್ ಹೀಗೆ ಬಂತು. ಸೊ ಪೂಜೆ ಮಾಡ್ತಿದ್ದಾಗ ಕ್ಲಿಪ್ಪಿಂಗ್ಸ್ ಇರಲಿಲ್ಲ. ಸೊ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ಮಂಗಳಾರತಿ ಕೊಟ್ಟು ನಂತರ ನಮ್ಮ ಆಂಟಿಯವರು ಬೀಜಗಳು ಕೊಟ್ಟು ಕಳಿಸಿದ್ರು ನೆಡೋಕ್ಕೆ. ಸೊ ಪಂಪ್ಕಿನ್, ಹಾಗೆ ಬೆಂಡೆಕಾಯಿ, ಮೂಲಂಗಿ ಇದೆಲ್ಲ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಅಮ್ಮ ಸಾರು, ಅನ್ನ ಸಾರು ಮಾಡ್ತಿದ್ರು. ಸೊ ಉಪ್ಸಾರು ನಮ್ಮದೇ ಗಿಡದ್ದು ಅವರೆಕಾಳು ಉಪ್ಸಾರು. ಹಾಗೆ ಖಾರ ಅರಿಯೋಕ್ಕೆ ಮೆಣಸಿನ್ಕಾಯಿ ಮತ್ತು ಏನೇನು ಬೇಕೋ ಅದೆಲ್ಲ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಮೆಣಸು ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಖಾರ ಅರಿಯೋಕ್ಕೆ ಅಂತ ಹೋದರು. ಸೊ ಹಾಗೆ ಖಾರ ಅರಿತಿದ್ರು ಎಲ್ಲ ಹಾಕ್ಕೊಂಡು. ನಮ್ಮಮ್ಮ ಕಲ್ಲೆಲ್ಲ ಖಾರ ಅರಿತಾರೆ. ತುಂಬ ಟೇಸ್ಟಿಯಾಗಿ, ಹಾಗೆ ಖಾರನೂ ಇರುತ್ತೆ, ಫುಲ್ ಸ್ಪೈಸಿ ಇರುತ್ತೆ. ಸೊ ನೀಟಾಗಿ ಎಲ್ಲ ಪುಡಿ ಪುಡಿ ಆಗಬೇಕು, ಅದೆಲ್ಲ ನೀಟಾಗಿ ಇದಾಗಬೇಕು. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡು ಬಂದಿದ್ದ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಯಿತು. ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ ನುಣ್ಣಗಾಗಬೇಕು, ಆ ಥರ ಇದು ಮಾಡಬೇಕು. ಸೊ ಖಾರ ರೆಡಿ ಆಗುತ್ತೆ. ಫೈನಲಿ ಖಾರ ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ಕೊಂಡ್ವಿ. ಸೊ ಅಷ್ಟಿದ್ರಲ್ಲಿ ಇಷ್ಟು ಖಾರ ಆಗಿದೆ. ಎಲ್ಲ ಆದಮೇಲೆ ಬಂದು ಸಾಂಬಾರಲ್ಲಿದ್ದ ಟೊಮೊಟೊ ತೊಗೊಂಡು ನೀಟಾಗಿ ಕುಟ್ಟಿ ಜಜ್ಜಿದ್ವಿ. ಅದಾದಮೇಲೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಟೊಮೊಟೊ ಹಾಕ್ಕೊತಿದ್ದೀವಿ. ಆ ಜಜ್ಜಿದ ಟೊಮೊಟೊ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ವಿ. ಸೊ ಉಪ್ಸಾರೆಲ್ಲ ರೆಡಿ ಆಯಿತು. ಉಪ್ಸಾರು ರೆಡಿ ಮಾಡಿದ್ಮೇಲೆ ಎಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ನಾವು ತೊಗರಿಕಾಳು ಒಣಗಾಕಿದ್ವಲ್ಲ, ಸೊ ಅದರಿಂದ ಬೇಳೆ ಮಾಡ್ತಾರೆ. ಸೊ ನಮ್ಮಮ್ಮ ಬೀಸೋ ಕಲ್ಲಲ್ಲಿ ಬೀಸ್ತಿತ್ತು. ಸೊ ಬೇಳೆ ಎಲ್ಲ ಫುಲ್ ರೆಡಿ ಆಗುತ್ತೆ. ನೀಟಾಗಿ ಹಾರ್ಕೊಂಡ್ರೆ ಎಲ್ಲ ಬೇಳೆ ರೆಡಿ ಆಗುತ್ತೆ, ಅದೆಲ್ಲ ಸಿಪ್ಪೆ ಎಲ್ಲ ಹೋಗುತ್ತೆ. ಸೊ ಫೈನಲಿ ಎಲ್ಲ ರೆಡಿ ಆದಮೇಲೆ ಬೇಳೆ ಎಲ್ಲ ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ವಿ, ಈಗ ಬರುತ್ತೆ. ಸೊ ಹಾಯ್ ಫ್ರೆಂಡ್ಸ್. ಸೊ ಬೆಳಗ್ಗೆ ರೂಟೀನ್ಸ್ ಎಲ್ಲ ಮುಗೀತು. ಇವಾಗ ಟೈಮ್ 4 ಗಂಟೆ ಆಗಿರಬೇಕು. ಸೊ ನನ್ನ ತಮ್ಮ ಓದ್ತಾ ಇದ್ದ ಮೇಲ್ಗಡೆ, ನನ್ನ ಕಸಿನ್ ಬ್ರದರ್. ಸೊ ಅವ್ನು ಓದ್ತವನು, ಇದನ್ನು ಚೆಕ್ ಮಾಡೋಕೆ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ ಏನು ಮಾಡ್ತವನೆ. ಸೊ ಈ ಮಂತು ಅಂದರೆ ಫೆಬ್ರವರಿ 20 ಎಕ್ಸಾಮ್ ಅಂತೆ, 10th ಬೋರ್ಡ್ ಎಕ್ಸಾಮು. ಸೊ ಫುಲ್ ಸಿನ್ಸಿಯರಾಗಿ ಓದ್ತವನೆ. ನಿಜ, ನಾವತ್ತು ಸಿನ್ಸಿಯರಾಗಿ ನಿಜ ಓದ್ತಿರ್ಲಿಲ್ಲ. ಶಿಕ್ಷಕರಿಗೂ ಓದಿದ್ದೀರಾ? ಇವಾಗ ಟೀ ಟೈಮ್ ಆಯಿತು, ಟೀ ಕುಡ್ಕೊಂಡು ಬರೋಣ. ಓಕೆನಾ? ಒಂದು 10 ಮಿನಿಟ್ಸ್ ಕುಡ್ಕೊಂಡು ಹೋಗೋಣ.
ಟೀ ಕುಡ್ಕೊಂಡು ಬರೋಣ ಓಕೆನಾ. ಫೈನಲಿ ಟೀ ಬಂತು. ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್ ಜೊತೆ ಟೀ ಕುಡಿದು ಲಾಸ್ಯ ಅವ್ರ ಮನೆಗೆ ಅಂತ ಹೋಗಿದ್ದೆ ಆಟ ಆಡ್ಸೋಣ ಅಂತ. ಸೊ ಲಾಸ್ಯ ಮಲ್ಕೊಂಡಿದ್ಲು. ಸೊ ಮನೇಲಿ ಏನು ನಡೀತಿತ್ತು ಅಂದರೆ ಎಲ್ಲ ಬಿಗ್ ಬಾಸ್ ಬಗ್ಗೆ ನ್ಯೂಸ್ ಆಗ್ತಿತ್ತು. ಸೊ ನ್ಯೂಸ್ ನೋಡ್ತಿದ್ರು, ನಮ್ಮ ತಾತ ನೋಡ್ತಿದ್ರು ನ್ಯೂಸ್ನ. ಸೊ ಇವರು ನಮ್ಮ ಶಿವನ್ ತಾತ ತುಂಬ ಚೆನ್ನಾಗಿ ಕ್ರಿಕೆಟ್ ಕೂಡ ಆಡ್ತಾರೆ. ಆ್ಯಂಡ್ ಎಸ್, ಲಾಸ್ಯ ಅಂತೂ ಪೀಸ್ಫುಲ್ಲಾಗಿ ಮಲ್ಕೊಂಡಿದ್ದಾಳೆ. ಅಜ್ಜಿ ಹೊರಗಡೆ ಹೋದರು ಆ್ಯಂಡ್ ಅಕ್ಕ ಅಡುಗೆ ಮಾಡ್ತಿದ್ದಾರೆ. ಆರಾಮಾಗಿ ಮಲ್ಕೊಂಡಿದ್ಲು. ಸ್ವಲ್ಪ ಹೊತ್ತು ವೇಟ್ ಮಾಡಿದೆ, ಎದ್ದೇಳಲಿಲ್ಲ. ಸೊ ಅದಕ್ಕೆ ವಾಪಸ್ ಮನೆಗೆ ಅಂತ ಹೊರಟೆ. ಸೊ ಬಂದು ಮಲ್ಕೊಂಡ್ವಿ ಊಟ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.